ಎಲ್ಲ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡ್ರಿ. ಯಾರ್ಯಾರು PC, PSI, KAS ಮತ್ತೆ ವಿಲೇಜ್ ಅಕೌಂಟೆಂಟು ಮತ್ತು ಶಾಲಾ ಶಿಕ್ಷಕರಾಗೋದಕ್ಕೆ ಎಲ್ಲರೂ ಯಾರ್ಯಾರು ಬಯಸ್ತಾ ಇದ್ದೀರಲ್ಲ ತಾವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿಯನ್ನ ಮಾಡ್ರಿ. ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತು ಕೊಡ್ರಿ. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ KA ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆನೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವು ಯಾವ ರೀತಿ ತಯಾರಿ ಮಾಡ್ತೀರಪ್ಪ ಅಂತಂದ್ರೆ ಬಹಳಷ್ಟು ಡೆಡಿಕೇಶನ್ ಇಂದ ನೀವು ಸ್ಟಡಿ ಮಾಡಿದಾಗ ಮಾತ್ರ ಏನಾದ್ರೂ ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ. ಇಲ್ಲಪ್ಪ ಅಂತಂದ್ರೆ ಸಕ್ಸಸ್ ಕಾಣೋದು ಬಹಳಷ್ಟು ಕಡಿಮೆ ಇದೆ. ಉದ್ಯೋಗದ ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇದೆ ಪ್ರಸ್ತುತ ಜಗತ್ತಿನಲ್ಲಿ. ಇಲ್ಲಾಂದ್ರೆ ಎಲ್ಲಾದ್ರೂ ನೀವು ಏನೇ ಡಿಗ್ರಿ ಮಾಡ್ಕೊಡ್ರಿ, BE ಮಾಡ್ರಿ, ಏನೇ ಮಾಡ್ರಿ, ಎಲ್ಲಿ ಹೋದ್ರು ಕೂಡ ಸುಮಾರು 10 ರಿಂದ 15 ಸಾವಿರ ಸಂಬಳ ನೀಡ್ತಾ ಇದ್ದಾರೆ. ಅದು ಪಟ್ಟಣದಲ್ಲಿ ಏನಾದ್ರೂ ಹೋದ್ರೆ ನೀವು. ಅದೇ ಗ್ರಾಮೀಣ ಪ್ರದೇಶದಲ್ಲಿ ಬಂದ್ರಪ್ಪ ಅಂತಂತಂದ್ರೆ ಕಮ್ಮಿ ಸ್ಯಾಲ್ರಿ ಎಲ್ಲ ದುಡಿಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಿಮ್ಗೋಸ್ಕರ ನಿಮ್ ತಂದೆ ತಾಯಿಯವರೆಲ್ಲ ಕಷ್ಟಪಟ್ಟು ದುಡಿದು ನಿಮ್ಗೆ ಸ್ಟಡಿ ಮಾಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನೆಲ್ಲ ಮೈಂಡ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಷ್ಟಪಟ್ಟು ಓದ್ರಿ. ನೀವು ಏನಾದ್ರೂ ಸಾಧನೆ ಮಾಡಿದ್ರಿಪ್ಪ ಅಂತಂತಂದ್ರೆ ನಿಮ್ ಹಿಂದ್ಗಡೆ ತುಂಬಾ ಜನ ಅಪ್ಪ ಅಂತಂತಂದ್ರೆ ಕಿವಿಯಾಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಇಂದಿನ ಸಮಾಜದಲ್ಲಿ ಏನಿದೆ ನೋಡ್ತಾ ಇದ್ರಲ್ಲ, ಕ್ರೈಮ್ಗಳು ಎಷ್ಟೊಂದು ಆಗ್ತಾ ಇದಾವೆ. ಏನಕ್ಕೆ ಆಗ್ತಾ ಇದೆ? ಹೆಣ್ಣು ಹಣ್ಣು ಮಣ್ಣಿಗಾಗಿ ಎಲ್ಲ ಆಗ್ತಾ ಐತೆ. ನೀವು ಸಮಾಜದಲ್ಲಿ ಒಬ್ಬ ಸಭ್ಯ ವ್ಯಕ್ತಿಯಾಗಿ ರೂಪುಗೊಳ್ಬೇಕಪ್ಪ ಅಂತಂದ್ರೆ ಅದರಲ್ಲೂ ಸ್ಪೆಷಲಿ ಹುಡುಗರಪ್ಪ ಅಂದ್ರೆ ಬಹಳಷ್ಟು ಕಷ್ಟಪಟ್ಟು ಓದ್ಬೇಕು ನೀವು. ಯಾಕಪ್ಪ ಅಂತಂದ್ರೆ ನಿಮ್ಮ ಮೇಲೇನೆ ಡಿಪೆಂಡ್ ಅಪನ್ ಆಗಿರ್ತದೆ. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಓದಿದ್ರು ಓಕೆ, ಇಲ್ಲಪ್ಪ ಅಂತಂದ್ರೆ ಆದಷ್ಟು ಬೇಗ ತಂದೆ ತಾಯಿಗಳಪ್ಪ ಅಂದ್ರೆ ಅವ್ರಿಗೆ ಮದುವೆ ಮಾಡ್ಕೊಳ್ಳುವಂತ ಸಿಚುವೇಶನ್ಗಳು ಬಹಳಷ್ಟು ನಾವು ಕಾಣ್ತಾ ಇದ್ದೀವಿ. ಇಂದಿನ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಬಹಳಷ್ಟು ಅವಕಾಶಗಳಿದಾವೆ. ನೀವು ಸ್ತ್ರೀಯರು ಕೂಡಪ್ಪ ಅಂತಂದ್ರೆ ಹುಡುಗಿಯರು ಚೆನ್ನಾಗಿ ಓದೋದಕ್ಕೆ ಪ್ರಯತ್ನ ಪಡ್ರಿ. ನಿರಂತರವಾಗಿ ಕನ್ಸಿಸ್ಟೆನ್ಸಿಯಾಗಿ ಯಾರು ಓದ್ತಿರಲ್ಲ ಅವರು ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ ಐತಾ? ಇಲ್ಲಪ್ಪ ಅಂತಂತಂದ್ರೆ ಇಂಥ ಕಾಂಪಿಟೇಟಿವ್ ಯುಗದಲ್ಲಿ ಸಕ್ಸಸ್ ರೇಷಿಯೋ ಬಹಳಷ್ಟು ಕಮ್ಮಿ ಇದೆ ನೋಡ್ರಿ. ಒಂದು 100% ಅಲ್ಲಿ 0.001% ಜಾಬ್ ಸಿಗೋದು ಕೂಡ ತುಂಬಾ ಕಷ್ಟ ಇದೆ. ಮೊನ್ನೆ ರೀಸೆಂಟ್ ಆಗಿ PC ಎಕ್ಸಾಮ್ ಅನ್ನು ನೋಡಿದ್ರಿ, ಸುಮಾರು ಒಂದು 3,500 ಪೋಸ್ಟ್ಗಳಿಗೆ ಸುಮಾರು 4 ಲಕ್ಷಕ್ಕಿಂತ ಅತಿ ಹೆಚ್ಚಾಗಿ ಅಭ್ಯರ್ಥಿಗಳಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾರು ಬಹಳಷ್ಟು ಟ್ಯಾಲೆಂಟ್ ಆಗಿ ಕಷ್ಟಪಟ್ಟು ಯಾರು ಓದಿರ್ತಾರ ಅವರಿಗೆ ಸಿಗುವಂತ ಚಾನ್ಸಸ್ ಇದೆ. ಹಾಗಾಗ್ಬಿಟ್ಟು ನೀವು ಯಾರ್ಯಾರೆಲ್ಲ ಚೆನ್ನಾಗಿ ಎಜುಕೇಶನ್ ಮಾಡಿದಿರಲ್ಲ, ನೀವು ಒಂದು ಕನ್ಸಿಸ್ಟೆನ್ಸಿಯಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ರಿ. ಯಾಕಪ್ಪ ಅಂದ್ರೆ ನೀವು ಇವಾಗಿಂದಾನೇ ಪ್ರಾರಂಭ ಮಾಡ್ಲಿಲ್ಲಪ್ಪ ಅಂತಂತ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರೆ ಮುಂದೆ ಬಹಳಷ್ಟು ಸಮಸ್ಯೆ ಇದೆ. ಜನಸಂಖ್ಯೆ ಉಲ್ಬಣ ಆಗ್ತಾ ಐತೆ. ಮುಂದೆ ನಿಮಗೆ ಬರುವಂತ ಜನರೇಷನ್ ಏನಿದೆಯಲ್ಲ, ನಿಮಗಿಂತ ಹಿಂದಿನ ಜನರೇಷನ್ ಅದು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ಮುಂದೆ ಬರುವಂತ ವಿದ್ಯಾರ್ಥಿಗಳೆಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದಕ್ಕೆ ಬಹಳಷ್ಟು ನಿಮಗೆ ಸಮಯಾವಕಾಶ ಬೇಕಾಗ್ತದೆ. ಹಾಗಾಗ್ಬಿಟ್ಟು ಸಿಕ್ಕಿರುವ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದನ್ನೇ ನೀವೆಲ್ಲರೂ ಓದಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲ ಬಹಳಷ್ಟು ಕಷ್ಟ ಇದೆ. ಇಂದಿನ ಎಲ್ಲರೂ ಸರ್ಕಾರಿ ಹುದ್ದೆಗಳನ್ನು ಪಡೆಯೋದಕ್ಕೇನೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಬಟ್ ಎಲ್ರಿಗೂ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದರಲ್ಲಿ ಸ್ಪೆಷಲ್ ಆಗಿಪ್ಪ ಅಂತಂತಂದ್ರೆ ಮಹಿಳೆಯರು ಚೆನ್ನಾಗಿ ಕುತ್ಕೊಂಡು ಓದುವಂತ ಹಂಬಲವನ್ನ ಅವರು ಹೊಂದಿದ್ದಾರೆ. ಬಟ್ ಎಲ್ಲ ಮನೆ ಕಡೆಯಿಂದ ಕೂಡ ಅವ್ರಿಗೂ ಸಪೋರ್ಟ್ ಬೇಕು. ಹಾಗಾಗ್ಬಿಟ್ಟು ನಿಮ್ಗೆ ಓದಕ್ಕೆ ಎಲ್ಲ ತಂದೆ ತಾಯಿಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ತಿಳ್ಕೊಂಡಿರ್ತೀನಿ. ನೀವು ಅವರ ಆಸೆ ಆಕಾಂಕ್ಷೆಗಳನ್ನ ಗುರಿಗಳನ್ನ ಉತ್ತುಂಗಕ್ಕೆ ತಗೊಂಡ್ಕೊಂಡು ಹೋಗೋದಕ್ಕಪ್ಪ ಅಂದ್ರೆ ನೀವೆಲ್ಲ ಪ್ರಯತ್ನ ಮಾಡ್ರಿ. ಯಾಕಪ್ಪ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆಲ್ಲ ನಾನು ಓದಿ ಜಾಬ್ ಮಾಡ್ಕೋತೀನಿ ಅಂತೇಳಿ ಓದಿ ಸುಮ್ಮನೆ ಸಮಯ ವ್ಯರ್ಥವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾದಿಂದ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ಸೋಷಿಯಲ್ ಮೀಡಿಯಾ ಹೆಂಗಿದೆಯಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ನೀವು ಆದಷ್ಟು ಅದರಿಂದ ಒಳ್ಳೆಯೋದನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ರಿ. ಯಾಕಪ್ಪ ಅಂತಂದ್ರೆ ಎಷ್ಟೊಂದು ಜನ ಓದೋದಕ್ಕಂತ ಹೇಳಿ ಬಂದ್ಬಿಟ್ಟು ಲೈಫ್ನ ಹಾಳು ಮಾಡ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಅವ್ರೆಲ್ಲರೂ ಕೂಡ ಲೈಫಲ್ಲಿ ಸಕ್ಸಸ್ ರೇಷಿಯೋ ಬಹಳಷ್ಟು ಕಮ್ಮಿ ಇದೆ ಅವ್ರದ್ದು. ಸುಮ್ಮನೆ ನಾನು ಎಲ್ಲರಾಗ ಓದ್ತೀನಿ ಅಂತಂದಂಗಿಲ್ಲ. ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ಏನು ಕೇಳ್ತಾ ಇದ್ದಾರೆ, ನಾವು ಏನು ಓದಬೇಕು ಅನ್ನೋದ್ರ ಮೇಲೆ ಕೂಡ ನೀವು ಡಿಪೆಂಡ್ ಅಪನ್ ಆಗಿರ್ತದೆ. ಕೇವಲ ನಾ ಹಿಸ್ಟ್ರಿ ಒಂದೇ ಓದ್ತೀನಿ, ಎಕನಾಮಿಕ್ಸ್ ಒಂದೇ ಓದ್ತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದೇ ಓದ್ತೀನಿ ಅಂತಂದ್ರೆ ಆಗಂಗಿಲ್ರಿ ಈಗಿನ ಸಮಾಜದಾಗ. ಹೆಂಗಿದೆ ಕಾಂಪಿಟೇಷನ್ ಅಪ್ಪ ಅಂದ್ರೆ ನೀವು ಸುಮಾರು ಏನೂ ಇಲ್ಲಪ್ಪ ಅಂತಂತಂದ್ರೆ ಮೊದಲು NCERT ಮತ್ತು DSRTC ಬುಕ್ಸ್ಗಳು ಓದಿ ಕಂಪ್ಲೀಟ್ ಮಾಡ್ಕೊಡ್ರಿ. ಆ ಪುಸ್ತಕಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ನಿಮ್ಗೊಂದು ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್ ಬರ್ತದೆ. ನೋಡ್ರಿ, ನೀವು ಪ್ರತಿಯೊಂದು PDO ಆಗಲಿ, VAO ಆಗಲಿ, PC ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಎಲ್ಲದರಲ್ಲಿಯೂ BE ಕ್ಯಾಂಡಿಡೇಟ್ಗಳು ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ದಾರೆ. ಆರ್ಟ್ಸ್ ಏನಾಗ್ಬಿಟ್ಟಿದಪ್ಪ ಅಂತಂತಂದ್ರೆ ನಾವು ಬರೀ ಸೀಮಿತವಾಗಿ ಬಿಟ್ಟಪ್ಲೆ ಆಗ್ಬಿಟ್ಟದ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಹಂಗಂತೇಳಿ BEದವರು ಎಲ್ಲ ಸಖತ್ ಟ್ಯಾಲೆಂಟ್ ಇದ್ದಾರೆ, ಆರ್ಟ್ಸ್ನವ್ರು ಏನೋ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಎಲ್ಲರೂ ಬುದ್ಧಿವಂತರಿದ್ದೀರಿ. ಬಟ್ ಯಾರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಕನ್ಸಿಸ್ಟೆನ್ಸಿಯಾಗಿ, ಇಂಗ್ಲಿಷ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ರಿ ಎಲ್ಲರೂ ಕೂಡ. ಇಂಗ್ಲಿಷ್ ಯಾಕಪ್ಪ ಅಂತಂದ್ರೆ ನಿಮಗೆ ಕನ್ನಡದಲ್ಲಿ ನೋಟ್ ಸಿಗೋದೆಲ್ಲ ತುಂಬಾ ಕಷ್ಟ ಇದೆ ಅಂತಾರೆ. ಬಟ್ ಎಷ್ಟೊಂದು
ಇವತ್ತು ಭಾಳಷ್ಟು ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಿದಾವೆ. ಭಾಳಷ್ಟು ನೋಟ್ಸ್ಗಳು, ಅತ್ಯುತ್ತಮವಾಗಿರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಪ್ರಸ್ತುತವಾಗಿ. ನೀವೆಲ್ಲ ಆ ನೋಟ್ಸ್ಗಳನ್ನೆಲ್ಲ ತೆಗೆದುಕೊಂಡು ಬಿಟ್ಟು ರೆಫರ್ ಮಾಡ್ಕೊಡ್ರಿ. ಬರೀ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಂಡ, ಆಮೇಲೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ, ಈ ಥರ ಎಲ್ಲ ಬರೀ ಗ್ರೂಪ್ಗಳಲ್ಲಿ ಬರುವಂಥ ಕ್ವಶನ್ಸ್ಗಳು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತೇಳಿ ಕೇಳ್ಕೊಂಡು ಹೋಗೋದಲ್ಲ. ನಿಮ್ಮದೇ ಕನ್ಸಿಸ್ಟೆನ್ಸಿಯಾಗಿ ತೊಗೊಳ್ರಿ, ಒಂದು ಚಾಪ್ಟರ್ನ, ಒಂದು ಸಬ್ಜೆಕ್ಟ್ನ ತೊಗೊಳ್ರಿ, ಅದ್ರ ಬಗ್ಗೆ ಕುರಿತಾಗಿ ನಿರಂತರವಾಗಿ ಸ್ಟಡಿ ಮಾಡ್ರಿ. ಯಾಕಾಗಂಗಿಲ್ಲ ನಿಮಗೆಲ್ಲ? ಬರೀ ನೀವಪ್ಪ ಅಂತಂತಂದ್ರೆ ಒಂದು ಚಾಪ್ಟರ್ ತಗೊಂಡ ಒಂದು 5 ನಿಮಿಷ ಓದ್ದ, ಯಾಕೋ ಸ್ವಲ್ಪ ಮೊಬೈಲಲ್ಲಿ ಏನೋ ಮೆಸೇಜ್ ಬಂತು, ಏನೋ ಆಯ್ತು ಅಂತ ಹೇಳ್ಬಿಟ್ಟು ಮೊಬೈಲ್ ತಗೊಂಡು ನೋಡ್ಕೋತ ಕೂತ್ಕೊಂಡ್ರಿಯಪ್ಪ ಅಂತಂದ್ರೆ ನೀವು 1 ಅವರ್ ಅಲ್ಲ 2 ಅವರ್ ಹೋಗಿರೋದು ಕೂಡ ನಿಮ್ಗೆ ಗೊತ್ತಾಗಂಗಿಲ್ಲ. ಅಂತ ಸಿಚುವೇಶನ್ ಐತಿದು. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಬಹಳ ಫಾಸ್ಟ್ ಐತಿ. ನೀವು ಏನು ನೋಡೋದಕ್ಕೆ ಇಷ್ಟಪಡ್ತಿರಲ್ಲ ಅದಕ್ಕಿಂತ ಜಾಸ್ತಿನೇ ತೋರಿಸ್ತದು. ನೀವು ನೋಡ್ಬೇಕಾಗಿರೋದನ್ನ ನೋಡ್ರಿ. ಮೊಬೈಲಲ್ಲಿ ರೀಲ್ಸ್ಗಳನ್ನ ಎಲ್ಲರೂ ಮಾಡ್ತಾರ. ರೀಲ್ಸ್ನಿಂದ ಏನೂ ಚೇಂಜ್ ಆಗಂಗಿಲ್ಲ. ನೀವು ಅದಕ್ಕೆ ಸಂಬಂಧಪಟ್ಟ ನಿಮಗೆ ಏನು ಬೇಕಾಗಿರ್ತಾವ ಅದನ್ನ ನೋಡ್ರಿ. 1 ವರ್ಷ 2 ವರ್ಷ ಕಷ್ಟಪಟ್ಟು ಓದಿದ್ರಲ್ಲ, ಲೈಫ್ನಾಗ ಹಿಂಗೆ ಸಕ್ಸಸ್ ಕಾಣ್ತೀರಿಪ್ಪ ಅಂತಂತಂದ್ರೆ ಭಾಳಷ್ಟು ಯಾರು ಹಿಡಿಯಂಗಾಗಂಗಿಲ್ರಿ. ಮನಿ ಒಳಗೆ ಹೆಂಗೈತೆ ಹೇಳ್ರಿ ನಮ್ಮ ಪರಿಸ್ಥಿತಿ. ₹5 ₹10 ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿ ಐತಿ ಇಂದಿನ ಸಮಾಜದಾಗ. ಯಾರು ಕೂಡ ನೀವು ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಚುವೇಶನ್ ಕೆಲವೊಂದು ನಾವು ನೋಡ್ತಾ ಇರ್ತೀವಿ, ನಾವು ಕೆಲವೊಂದು ಅನುಭವಿಸಿದೀವಿ. ಅದ್ರ ಕುರಿತಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿತ್ರಿ, ನಿಮ್ಗೆ ಎಲ್ಲಾ ರೀತಿಲಿ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ನಿಮ್ಗೆ ಎಲ್ರಿಗೂ ಬನ್ರಿ ಕುತ್ಕೊಳ್ರಿ ಅಂತೇಳಿ ಒಳ್ಳೆ ಮರ್ಯಾದೆ ಕೊಡ್ತಾರೆ. ನಿಮ್ಮ ಹತ್ರ ಏನೂ ಇರ್ಲಿಲ್ಲ ಅಂತ ತಿಳ್ಕೊಳ್ರಿ, ನಿಮ್ಗೆ ಯಾರು ಮರ್ಯಾದೆನ ಕೊಡಂಗಿಲ್ಲ. ಇದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಬರೀ ಬಿಟ್ಟಿ ಮೋಟಿವೇಶನ್ ಕೊಡ್ತಾರ, ಅದು ಮಾಡ್ತಾರೆ ಇದು ಮಾಡ್ತಾರ ಅಂತಲ್ಲ. ನೀವು ಸ್ವಲ್ಪ ಮೋಟಿವೇಟು ಬೇರೆಯವ್ರು ಹೇಳಿಬಿಟ್ಟು ನಿಮ್ಮ ಮೈಂಡಲ್ಲಿ ನಾನು ಮಾಡ್ತೀನಪ್ಪ ಅನ್ನೋಂಥ ಛಲ ಬರೋದು ಬೇಕಾಗಿಲ್ಲ. ನಿಮ್ಮ ಮೈಂಡಲ್ಲೇ ನಿಮಗೆ ಬರ್ಬೇಕು ಮೊದಲು. ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ದೀನಿ, ಇವತ್ತು ನಂದು ಪ್ರೋಗ್ರೆಸ್ ಏನಿದೆ, ಇವತ್ತು ನಾನು ಏನು ಹೊಸತನ್ನ ಕಲ್ತಿದ್ದೀನಿ ಅನ್ನುವಂಥದ್ದು ನಿಮ್ಮ ಮೈಂಡ್ನಾಗ ಬರ್ಬೇಕ್ರಿ. ಸುಮ್ಮನೆ ನಾನು ಬುಕ್ ಹಿಡ್ಕೊಂಡು ಕೂತ್ಕೋತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡು 10 ದಿನ ಅದರಲ್ಲೇ ಕೂತ್ಕೋತೀನಿ, 20 ದಿನ ಅದರಲ್ಲ ಅಂತಲ್ಲ. ಪ್ರತಿಯೊಂದಕ್ಕೆ ಇಂತಿಷ್ಟು ಅಂತೇಳಿ ಟೈಮ್ ಕೊಡ್ರಿ. ಟೈಮ್ ಕೊಟ್ರೆ ಹೆಂಗೆ ಸಕ್ಸಸ್ ಆಗಂಗಿಲ್ಲ ನೋಡ್ರಿ. BE ಕ್ಯಾಂಡಿಡೇಟ್ಗಳು ಯಾರ್ಯಾರು ಇದಾರಲ್ಲ, ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸಕ್ಸಸ್ ಕಾಣೋದಕ್ಕ ನಮ್ಮ ಆರ್ಟ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾಕೆ ಆಗಂಗಿಲ್ಲಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ ಕೇಳ್ರಿ. ನಾವು ಎಲ್ಲ ಪುಸ್ತಕಗಳನ್ನು ಓದ್ತೀವಿ, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್, ಜಿಯೋಗ್ರಫಿ ಎಲ್ಲವನ್ನು ಓದ್ತೀವಿ. ಮೇನ್ ಇಂಪಾರ್ಟೆಂಟ್ ನಿಮಗೆ ಕಟ್ ಆಫ್ ಲಿಸ್ಟ್ ಅಲ್ಲಿ ಅಂದ್ರೆ ಸೆಲೆಕ್ಷನ್ ಫೈನಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದರೂ ಬರ್ಬೇಕಾಯ್ತಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಮತ್ತು ಅಂದ್ರೆ ಸೈನ್ಸ್ ಅಂಡ್ ಟೆಕ್, ಇದು ವೆರಿ ಇಂಪಾರ್ಟೆಂಟ್. ಯಾರು ಇದರಲ್ಲಿ ಟಚ್ ಮಾಡ್ತಾರಲ್ಲ, ಒಳ್ಳೆ ಆನ್ಸರ್ಸ್ಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರು ಇದರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾರೆ ನೋಡ್ರಿ. ಯಾಕಪ್ಪ ಅಂತಂತಂದ್ರೆ ಆರ್ಟ್ಸು ಮಾಡಿದವರು ಎಲ್ಲ, ಇವರು ಕೂಡ BE ಮಾಡಿದವರು ಕೂಡ ಎಲ್ಲ ಸಬ್ಜೆಕ್ಟ್ ಅನ್ನ ಓದೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವರು ಮಾಡ್ತಾರಲ್ವಾ? ಅವರು ಸ್ಪೆಸಿಫಿಕ್ ಆಗಿ ಯಾವುದೇ ಎಕ್ಸಾಮ್ ಅಲ್ಲಿ ಬರ್ತದಲ್ಲ, ಇಂಪಾರ್ಟೆಂಟ್ ಆಗಿ ರಿಪೀಟ್ ಯಾವ್ದು ಕ್ವಶನ್ ಆಗ್ತಾ ಇದೆಯಲ್ಲ ನೋಡ್ಕೊಡ್ರಿ ಒಂದ್ಸಾರಿ. ಅದು ಒಂದು ಇದು ಪ್ರಶ್ನೆ ನಮಗೆ ಇಂಪಾರ್ಟೆಂಟ್ ಕಾಣಿಸ್ತಾ ಐತೆ, ಇದ್ರ ಬಗ್ಗೆಪ್ಪ ಅಂತಂತಂದ್ರೆ ನಾವು ತುಂಬಾ ಚೆನ್ನಾಗಿ ಡೀಪ್ ಆಗಿ ಓದ್ಕೊಂಡ್ವಿಯಪ್ಪ ಅಂದ್ರ ಅಪ್ಡೇಟ್ ಮಾಡ್ಕೊಂಡು ಹೋಗ್ರಿ. ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇದ್ರ ಮೇಲೆ ಡಿಮ್ಯಾಂಡ್ ಮಾಡಬಹುದು ಪ್ರಶ್ನೆನ. KE KPSC ಆಗಲಿ, KSP ಆಗಲಿ ಎಲ್ಲ ಇತ್ತಲ್ಲ, ಯಾವ ತರ ಕ್ವಶನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಅಪನ್ ಆಗ್ರಿ. ನೀವು ಸುಮ್ಮನೆ ಹಳೆ ಪ್ರಶ್ನೆ ಪತ್ರಿಕೆಗಳು ಎಷ್ಟೆಷ್ಟು ಇದಾವಲ್ಲ ಎಲ್ಲ ರೆಫರ್ ಮಾಡ್ರಿ. ಯಾಕಾಗಂಗಿಲ್ಲ ಸಕ್ಸಸ್ ಹೇಳ್ರಿ. ಬಹಳಷ್ಟು ಜನ ಇದಿರಪ್ಪ, ಎಲ್ಲ ಹುಡುಗರು ನಾವು ಧಾರವಾಡ ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ, ಹುಬ್ಳಿ ಹೋಗ್ತೀವಿ, ಬಿಜಾಪುರ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀರಿ. ನೀವು ಎಲ್ಲೇ ಹೋಗಿ ಓದ್ರಿ, ಎಲ್ಲೇ ತಗೊಳ್ರಿ ಟ್ಯೂಷನ್ ಇದು ಕೋಚಿಂಗ್ ಸೆಂಟರ್ಗಳು ಯಾಕೆ ಇಂಪಾರ್ಟೆಂಟ್ ಹೇಳ್ರಿ? ಮೇನ್ ಇಂಪಾರ್ಟೆಂಟು ಎಲ್ಲರೂ ಸಕ್ಸಸ್ ಆಗ್ಬೇಕಾಯ್ತಪ್ಪ ಅಂತಂತಂದ್ರು. ಕೋಚಿಂಗ್ ಹೋದವರೇ ಸಕ್ಸಸ್ ಆಗಿದ್ದಾರೆ, ಕೋಚಿಂಗ್ ಹೋಗದೇ ಇರೋರು ಸಕ್ಸಸ್ ಆಗಿದ್ದಾರೆ ಅಂತಲ್ಲ. ಕೋಚಿಂಗ್ ಸೆಂಟರ್ ಹೋದ್ರಿಯಪ್ಪ ಅಂದ್ರೆ ಅಲ್ಲಿ ವಾತಾವರಣ ಆ ಥರ ಕ್ರಿಯೇಟ್ ಆಗತ್ತೆ. ನಿಮಗೆ ಏನ್ ಹೇಳ್ರಿ, ವಾತಾವರಣ ಆ ಥರ ಕ್ರಿಯೇಟ್ ಮಾಡ್ತದೆ ನಿಮಗೆ. ನಿಮ್ಮ ಸುತ್ತಮುತ್ತಲಿರೋರು ಎಲ್ಲರೂ ಕಾಂಪಿಟೇಷನ್ ಮಾಡೋದಕ್ಕೆ ಬರ್ತಾರೆ ನೋಡ್ರಿ. ಒಂದು ಮೊನ್ನೆ 3,000 ಚಿಲ್ಲರೆ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ದು, ಅದಕ್ಕೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ, 4 ಲಕ್ಷ ಚಿಲ್ಲರೆ ಜನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕಿದ್ರು. ಸುಮಾರು ಏನಿಲ್ಲಪ್ಪ ಅಂದ್ರೆ ಅದರಲ್ಲಿ ಒಂದು 10 to 20% ಅಪ್ಪ ಅಂದ್ರೆ ಯಾರು ಎಕ್ಸಾಮೇ ಬರ್ದಿರಲ್ಲ. ಆ ಥರನೂ ಪರಿಸ್ಥಿತಿ ಆಯ್ತು. ಆಮೇಲೆ ಸುಮ್ಮನೆ ಅಪ್ಲಿಕೇಶನ್ ಹಾಕೋಣ, ನೋಡೋಣ ನೆಕ್ಸ್ಟ್ ಟೈಮ್ ಹೆಂಗೆ ಟ್ರೈ ಮಾಡೋಣ ಅನ್ನೋರು 1 ಲಕ್ಷ ಮೇಲ್ ಜನ ಇರ್ತಾರೆ. ಇನ್ನೊಂದು 2 ಲಕ್ಷ ಜನ ಓದಿರ್ತಾರಪ್ಪ. ಆ 2 ಲಕ್ಷದಲ್ಲಿ ಕಾಟಾಚಾರಕ್ಕೆ ಓದೋರು ಅಂದ್ರೆ ಸುಮ್ಮನೆ ಅಂತ ಹಿಂಗಂತ ಆತಾರಲ್ಲ, ಸುಮ್ಮನೆ ಓದುವಂತಾರಪ್ಪ ಅಂತಂದ್ರೆ ಲಕ್ಷಕ್ಕಿಂತ ಮೇಲ್ಗಡೆ ಜನ ಸಿಗ್ತಾರೆ. ನಿಮಗೆ ಯುನೀಕ್ ಆಗಿ ಓದುವಂತವ್ರು ಸುಮಾರು ಒಂದು 10,000 ಜನ ಅಷ್ಟೇ ಸಿಗ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಸುಮಾರು ಏನು ಇಲ್ಲಪ್ಪ ಅಂದ್ರೆ 1 ರಿಂದ 5 ವರ್ಷದವರೆಗೂ ಕುತ್ಕೊಂಡು ಓದಿರ್ತಾರ್ರಿ. 10 ವರ್ಷ ತನಕ ಓದ್ಕೊಂಡಿರ್ತಾರೆ. ಏನು ಎತ್ತ ಅನ್ನೋದಂಥದ್ದು ನೋಡ್ರಿ. PC ಮ್ಯಾಕ್ಸಿಮಮ್ ಅಪ್ಪ ಅಂತಂದ್ರೆ ಇದು 60ಗಿಂತ ಬಿಲೋನೆ ಕಟ್ ಆಫ್ ನಿಂತ್ಕೊಳ್ಳುತ್ತಾ, ಆ ತರ ಪರಿಸ್ಥಿತಿ ಆಯ್ತಾ. ಪೇಪರ್ ನೋಡಿದ್ರಲ್ಲ,
ಹಿಸ್ಟ್ರಿ ಬುಕ್ಸ್ ಎಲ್ಲ ನೀವು ತಿರಿ ಹಾಕಿದ್ರು ಕೂಡ ಕ್ವಶನ್ಗಳು ಸಿಗಂಗಿಲ್ಲ. ಆ ಥರ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆ ಥರ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ನೀವಪ್ಪ ಅಂತಂದ್ರ ಫುಲ್ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ಮಾತ್ರ ನೀವು ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ನೀವು ಏನು ತಿಳ್ಕೊಂಡಿಲ್ಲ, ಬರೀ ನಾ ಬ್ರೀಫ್ ಆಗಿ ಮೇಲ್ಗಡೆ ಇರೋದನ್ನೇ ಓದ್ಕೊಂಡು ಹೋಗ್ತೀನಿ ಅಪ್ಪ ಅಂತಂತಂದ್ರೆ ಅದು ಸಾಧ್ಯವಿಲ್ಲ. ಹೌದಲ್ಲ? ನೀವು ಏನೇ ಒಂದು ಚಾಪ್ಟರ್ ಓದ್ತಾ ಇದ್ದೀರಿಪ್ಪ ಅಂತಂತಂದ್ರೆ ಹಿಂದೆ ಪ್ರೀವಿಯಸ್ ಆಗಿ ಯಾವ ಕ್ವಶನ್ ಅನ್ನ ಕೇಳಿದ್ದಾರೆ ಈ ಚಾಪ್ಟರ್ ಮೇಲೆ, ಕೆಲವೊಂದು ಇಂಪಾರ್ಟೆಂಟ್ ಆಗಿ ಚಾಪ್ಟರ್ಗಳು ಇದಾವ್ರಿ, ಅದ್ರ ಮೇಲೆ ಫಿಕ್ಸೆಡ್ ಕ್ವಶನ್ಸ್ಗಳು ಇದಾವೆ. ನೀವು ನೋಡ್ರಿ, ನೀವು ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ತೆಗೆದ್ರು ಕೂಡ ಒಂದು 10 ಕ್ವಶನ್ಸ್ಗಳು ಫಿಕ್ಸ್ ಇರ್ತಾವೆ ಒಂದೊಂದು ಟಾಪಿಕ್ ಮೇಲೆ. ಅದೇ ಟಾಪಿಕ್ ನ ಚೂಸ್ ಮಾಡ್ಕೊಡ್ರಿ. ಫಸ್ಟ್ ಅದು ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ರಿ, ರೆಗ್ಯುಲರ್ ಆಗಿ ಒಂದು ದಿನ ತಪ್ಪದೇನೆ. ಮೇನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗೆ ಬಹಳಷ್ಟು ಫೋಕಸ್ ಮಾಡ್ರಿ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ, ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ರಿ, ಏನ್ ನಡೀತಾ ಇದೆ ಅನ್ನೋಂಥದ್ದು ನಿಮಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಒಂದು ಧೈರ್ಯ ಬರ್ತದ. ಓ, ಈ ಪೇಪರ್ ಅಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಇದ್ರ ಮೇಲೇನೆ ಪ್ರಶ್ನೆನ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ಅವಾಗ ನಿಮ್ಗಪ್ಪ ಅಂತಂದ್ರೆ ಗೊತ್ತಾಗುತ್ತ. ಇಲ್ಲ ಅಂತಂದ್ರೆ ಏನ್ ಗೊತ್ತಾಗಂಗಿಲ್ಲ. ಜಾಸ್ತಿ ನಿಮ್ಗೆ ಮೋಟಿವೇಶನ್ ಮಾಡ್ದಂಗಾಯ್ತು. ಬಟ್ ಈ ತರ ಮೋಟಿವೇಶನ್ಗಳನ್ನು ಕೇಳ್ಬಿಟ್ಟು ನಾವು ಒಂದು 2 ನಿಮಿಷದಲ್ಲಿ ಓದಿ ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದು ವೇಸ್ಟು. ಬಟ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ರಿ. ನೀವು ಮೈಂಡಲ್ಲಿ ಬರಲಿ ನಿಮಗೆ, ನಾನು ಏನೋ ಓದ್ತೀನಿ, ನಾನು ಏನೋ ಬರಿತೀನಿ, ನಾನು ಇದರಿಂದ ಏನೋ ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋಂಥ ಛಲ ಬರಲ್ರಿ. ನೋಡ್ರಿ, ನಿಮ್ಮವ್ವ ನಿಮ್ಮಪ್ಪ ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ನಿಮ್ಗೆ 100, 200, 1000 ನಿಮಗೆ ಕೋಚಿಂಗ್ ಸೆಂಟರ್ಗಳಲ್ಲಿ ಓದೋದಕ್ಕೆಲ್ಲ ದುಡ್ಡು ಬಹಳಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ನಿಮಗೆ ಮನೆಯಲ್ಲಿ ಕೂತ್ಕೊಂಡು ನಿಮ್ಗೆ ಏನಾದರೂ ಬೇರೆ ಕೆಲಸಗಳು ಹಚ್ಚಂಗಿಲ್ರಿ. ಅವು ಎಲ್ಲ ನೀವೆಲ್ಲ ತಿಳ್ಕೊಂಡು ಬಿಟ್ಟಪ್ಪ ಅಂದ್ರೆ ಅವ್ರ ಕಷ್ಟಗಳು ಹೆಂಗೈತೆ ಗೊತ್ತಾ? ಗೌರ್ಮೆಂಟ್ ಜಾಬ್ ಅನ್ನೋದು ಇವೇನು ಒಂದು ಸ್ವಲ್ಪ ಸಕ್ಸಸ್ ಆಗಿ ನೋಡ್ರಿ ಹೆಂಗಿರುತ್ತಪ್ಪ ಅಂತಂದ್ರೆ ಮೈ ಎಲ್ಲ ಫುಲ್ ರೋಮಾಂಚನ ಆಗಿಬಿಡುತ್ತೆ. ನಿಮಗೆ ಕೊಡುವಂತ ಮರ್ಯಾದೆನೇ ಬೇರೆ ಆಗಿರ್ತದ. ಒಬ್ರಲ್ಲ ಇಬ್ರಲ್ಲ ನಿಮ್ಗೆ ಎಷ್ಟು ಜನ ಸೆಲ್ಯೂಟ್ ಹೊಡಿತಾರಪ್ಪ ಅಂತಂದ್ರ, ಏನ್ ಬಿಡಪ್ಪ ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ದ ಹುಡುಗ, ಅಂತೂ ಇಂತೂ ಅವನು ಕಷ್ಟಪಟ್ಟು ಓದಿದ್ಕ ಜಾಬ್ ಆಯ್ತು ನೋಡ್ರಿ, ನನ್ನ ಮಗನೂ ಇದಾನ, ಇಂಥವ್ನಿಗೆ ಏನ್ ಮಾಡ್ಬೇಕು ಅಂತೇಳಿ ನಿಮ್ದು ಪ್ರತಿಯೊಂದು ಕೂಡ ನಿಮ್ದು ಎಕ್ಸಾಂಪಲ್ ತಗೋತಾರೆ. ನಿಮ್ದು ಮಾತುಗಳು ಏನಪ್ಪಾ ಹಿಂಗೆಲ್ಲ ಸಕ್ಸಸ್ ಕಂಡದ ಮೇಲೆ ಏನು ಇಲ್ಲಪ್ಪ ಅಂತಂದ್ರೆ ಜನ ಹೆಂಗಿದೀರಪ್ಪ ಅಂದ್ರೆ ಸಮಾಜದಾಗ ನೀವು ಬಹಳಷ್ಟು ಬ್ರಿಲಿಯಂಟ್ ಇದ್ದೀರಾ, ಬುದ್ಧಿವಂತರಿದ್ದೀರಿ, ಎಲ್ಲ ಇದ್ದೀರಿ. ಬಟ್ ಜನ ಕೇಳೋದು ನಿಮ್ ಸಕ್ಸಸ್ಸನ್ನೇ. ನೀವು ಪಟ್ಟಿರ್ತಕ್ಕಂಥ ಕಷ್ಟ ಕೇಳಂಗಿಲ್ಲ, ನೀವು ಏನೇನು ಮಾಡಿದ್ರಿ, ಏನೇನು ಓದಿದ್ರಿ, ಏನೇನು ಬಿಟ್ರಿ ಅನ್ನೋಂಥದ್ದು ಯಾವುದೂ ಕೇಳಂಗಿಲ್ಲ. ಜನ ಸಕ್ಸಸ್ ಮಾತ್ರ ಕೇಳ್ತದ. ಸಕ್ಸಸ್ ಆಗ್ಬೇಕೈತಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡ್ಬೇಕು. ಪ್ರತಿಯೊಂದು ದಿನಾನು ಸ್ಟಡಿ ಮಾಡ್ಬೇಕು. ಒಂದಿನ ಬಿಟ್ಟು ಒಂದಿನ ಅಂತಲ್ಲ, ಓದ್ರಿ ಬಹಳಷ್ಟು ಟೈಮ್ ಇದೆ ರೀ. ಎಜುಕೇಶನ್ ಸಿಸ್ಟಮ್ ಹೆಂಗಾಗಿ ಬಿಟ್ಟಿದೆಪ್ಪ ಅಂತಂತಂದ್ರೆ ಒಂದೊಂದ್ಸಾರಿ ಭ್ರಷ್ಟಾಚಾರಗಳೆಲ್ಲ ನಡೆದಾಗಪ್ಪ ಅಂತ ಏನು ಓದ್ಬೇಕ್ರಿ ಅಂತೇಳಿ. ಅದ್ರ ಸಲುವಾಗಿ ಬರೀ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗನೇ ಪಡಿತೀನಿ ಅನ್ನೋದ್ರ ಮೇಲೆನೆ ಡಿಪೆಂಡ್ ಅಪಾನ್ ಆಗಿ ಕೂಡ ಇರೋಕೆ ಹೋಗ್ಬೇಡ್ರಿ. ನೀವು ಎಲ್ರಿಗೂ ಸಿಗಂಗಿಲ್ಲ ಸರ್ಕಾರಿ ಕೆಲಸಗಳು. ಯಾರು ಬಹಳಷ್ಟು ಬುದ್ಧಿವಂತರು ಇರ್ತಾರ, ಯಾರು ಕನ್ಸಿಸ್ಟೆನ್ಸಿ ಆಗಿ ಓದ್ತಾರ, ಯಾರಪ್ಪ ಅಂತಂದ್ರೆ ಮಲ್ಟಿಪಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಮೇಲೆ ಜ್ಞಾನವನ್ನ ಹೊಂದಿರ್ತಾರಲ್ಲ ಅಂಥವ್ರು ಮಾತ್ರ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅದ. ಸುಮ್ಮನೆ ಎಲ್ಲರೂ ಸಕ್ಸಸ್ ಆಗಂಗಿಲ್ಲ. ಪ್ರತಿಯೊಂದಕ್ಕಪ್ಪ ಅಂದ್ರೆ ಟೈಮ್ ಕೊಡ್ರಿ. ನೀವು ಒಂದೊಂದು ಸಬ್ಜೆಕ್ಟ್ಗೆ ಇಂತಿಷ್ಟು ಅಂತ ಹೇಳಿ ಟೈಮ್ ಕೊಟ್ಕೊಂಡು ಓದ್ರಿ, ಯಾಕಾಗಂಗಿಲ್ಲ? ಎಲ್ಲ ನಾವು ಸುಮ್ಮನೆ ಹೋದ 1-2 ಅವರ್ ಬುಕ್ ಹಿಡ್ಕೊಂಡ ನಾವು ವಾಕ್ ಮಾಡ್ದ, ಜಾಕ್ ಮಾಡ್ದ, ಅವೆಲ್ಲ ಆದ್ರೆ ಆಗ್ತವೆ ಅಂತ ತಿಳ್ಕೊಂಡ್ರಿ, ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗ್ಬಿಟ್ಟು ಸಾಧ್ಯ ಅಂತಲ್ಲ, ನೀವು ಕನ್ಸಿಸ್ಟೆನ್ಸಿ ಆಗಿ ಓದ್ರಿ. ಯಾವುದೇ ಕಾರಣಕ್ಕಪ್ಪ ಅಂದ್ರೆ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಒಂದಿನ ಸ್ಕಿಪ್ ಆದ್ರೂ ಕೂಡ ಪ್ರೀವಿಯಸ್ ಇಂದ ಸ್ಟಾರ್ಟ್ ಮಾಡ್ರಿ. 12th ಫೇಲ್ ಮೂವಿ ನೋಡಿದ್ರಿ, ಎಲ್ಲರೂ 12th ಫೇಲ್ ಮೂವಿ ತರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ರಿ. ಇಂದಿನ ಪರಿಸ್ಥಿತಿನೇ ಬೇರೆ ಐತ, ಸಮಾಜದಾಗ ಆಗುವಂತ ಬದಲಾವಣೆಗಳೇ ಬೇರೆ ಇದಾವ. ನೀವು ಏನೇ ಒಂದು ಮಾಡಕ್ ಹೋದ್ರು ಕೂಡ ನಿಮ್ಮ ಕಾಲ್ ಹಿಡಿದು ಎಳೆಯುವಂತ ನಿಮ್ಮ ಪರಿಸ್ಥಿತಿಗಳು ಹಂಗಿದಾವ ನಿಮ್ಮ ಹತ್ರ. ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಹುಡುಗಿರಿಗೆ ಪಾಪ ಅಂತಾರೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗಳು ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಒಂದೊಂದ್ಸಾರಿ. ಬಟ್ ಹುಡುಗರಿಗೆ ಸಪೋರ್ಟ್ ಮಾಡಂಗಿಲ್ಲ. ಎಷ್ಟು ವರ್ಷದಿಂದ ಓದಕತ್ತಾನ ಇವ, ಯಾವತ್ತು ಸಕ್ಸಸ್ ಆಗ್ತಾನಿವ, ಸಕ್ಸಸ್ ಆಗಂಗಿಲ್ಲವ ಅಂತೇಳಿ ನೆಗೆಟಿವ್ ಆಗಿ ಮಾತಾಡುವಂಥವ್ರೆ ಬಹಳಷ್ಟು ಜನ ಇರ್ತಾರ. ಹಾಗಾಗ್ಬಿಟ್ಟು ಹುಡುಗರು ಏನ್ ಮಾಡ್ರಿಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಓದ್ರಿ. ಹುಡುಗಿರಿಂದ ಹೋಗಕ್ ಹೋಗ್ಬೇಡ್ರಿ. ಹುಡುಗಿರಪ್ಪ ಅಂತಂದ್ರೆ ನಿಮ್ಮ ಹತ್ರ ಸಕ್ಸಸ್ ಇದ್ದಾಗ ಮಾತ್ರ ನಿಮ್ಗೆ ಸಪೋರ್ಟ್ನೆಸ್ ಆಗಿ ನಿಂತ್ಕೋತಾರ. ಸಕ್ಸಸ್ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ 12th ಫೇಲ್ ಮೂವಿ ನೋಡಿದಿರಲ್ಲ, ಅದೇ ತರ ಬೇರೆ ಯಾವುದೆಲ್ಲ ಮೂವಿ ನೋಡ್ತಿರಲ್ಲ ಹಂಗೆಲ್ಲ ಬಿಟ್ಬಿಟ್ಟು ಹೋಗುವಂತ ಜನರೇ ಜಾಸ್ತಿ ಇದಾರ. ನೀನೇನಾದ್ರೂ ಒಬ್ಬ ಸರ್ಕಾರಿ ನೌಕರ ಆದ್ರಿಯಪ್ಪ ಅಂತಂದ್ರ ಹುಡುಗಿರಾಗ್ಲಿ ಹುಡುಗರಾಗ್ಲಿ ನಿಮ್ಗೆ ಏನ್ ಬೇಕು ಎಲ್ಲ ಸಿಗ್ತದ. ಅದು ಜಾಬ್ ಆದ್ಮೇಲೆ ಇರುವಂತ ಟೆನ್ಷನ್ಸ್ಗಳು ಬೇರೆ ಇರ್ತಾವ. ಏನು ಕೆಲಸದ ಪ್ರೆಜರ್ಸ್ಗಳಾಗ್ಲಿ, ಸ್ಯಾಲ್ರಿ ಸಂಬಳದ ವಿಷಯದಾಗ್ಲಿ ಬೇರೆ ಬೇರೆ ರೀತಿಯಾಗಿರ್ತದ. ಬಟ್ ನೀವು ಆ ಸಕ್ಸಸ್ ರೇಷಿಯೋ ಹೋಗಿ ಟಚ್ ಮಾಡ್ಬೇಕೈತಪ್ಪ ಅಂತಂತಂದ್ರೆ ಬಹಳ ಕಷ್ಟ ಆದ ಇವತ್ತಿನ ಜಮಾನದಾಗ. KPSC ಹಗರಣಗಳನ್ನ ನೋಡ್ತಾ ಇದ್ದೀರಲ್ಲ,
ಒಂದಲ್ಲ ಎರಡಲ್ಲ, ಇತ್ತೀಚೆಗೆ KPSC ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಎಂಥವ್ರಿಗೆ ಬಿಟ್ಟಿಲ್ಲ. ಇನ್ನು ನಾರ್ಮಲ್ ಆಗಿ ನಿಮಗೆಲ್ಲ ಬಿಡ್ತದ ಬಿಡ್ರಿ, ಎಷ್ಟೋ ಕರಪ್ಷನ್ ನಡೀತದ, ಅದು ನಡೀತದೆ ಅಂತೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ನಿಮಗೆ ಬೇಕಾಗಿರೋದೇನೋ ಒಂದು ಪೋಸ್ಟ್ ಮಾತ್ರ. ಆ ಪೋಸ್ಟ್ ಪಡ್ಕೊಳಕಪ್ಪ ಅಂದ್ರೆ ನೀವು ಪ್ರಯತ್ನ ಪಡ್ರಿ, ಹೌದಿಲ್ಲ? ಪ್ರಯತ್ನ ಪಟ್ರೆ ಮಾತ್ರ ಸಿಗ್ತದ. ಎಲ್ಲ ಸುಮ್ಮನೆ ನಾವು ಪ್ರಯತ್ನ ಪಡ್ದೇನೆ ಮೊಬೈಲ್ ನೋಡಿಕೊಂಡು ಬರೀ ಯೂಟ್ಯೂಬ್ ಕ್ಲಾಸಸ್ಗಳು ನೋಡಿಕೊಂಡು ಕ್ಲಾಸಸ್ಗಳು ಕೇಳ್ರಿ. ಯಾರೇ ಒಬ್ಬ ಶಿಕ್ಷಕಪ್ಪ ಅಂತಂದ್ರೆ ನಿಮಗೆ ಕ್ಲಾಸ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಫುಲ್ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡಾಗ ಮಾತ್ರ ಕ್ಲಾಸ್ ಮಾಡೋಕ್ಕೆ ಸಾಧ್ಯ. ಇಲ್ಲಪ್ಪ ಅಂತಂದ್ರೆ ಇಲ್ಲ. ಅವರು ಬಹಳಷ್ಟು ಬುದ್ಧಿವಂತರು ಇರ್ತಾರೆ ಅಂತ ಎಲ್ಲರೂ ಡೌಟ್ ಮಾಡ್ತೀರಿ ನೀವು. ಬಟ್ ಅವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಮಾತ್ರ ನಿಮಗೆ ಕ್ಲಾಸ್ ಮಾಡೋದಕ್ಕೂ ಒಂದು ಇದು ಇರ್ತದೆ. ಹಾಗಾಗ್ಬಿಟ್ಟು ನೀವು ಯೂಟ್ಯೂಬ್ ಕ್ಲಾಸಸ್ ನೋಡ್ತಿರಲ್ಲ, ನಿಮಗೆ ಅದು ಸೋರ್ಸ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ಬೇಕು. ಮೊದಲು ಇಷ್ಟ ಅನ್ನೋದಕ್ಕಿಂತ ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಶ್ನೆ ಕೇಳ್ತಾರ ಅನ್ನೋವಂಥದ್ದು ನಿಮಗೆ ಫಿಕ್ಸ್ ಆಗಿರ್ಬೇಕು. ಎಲ್ಲ ನಾವು ಇಷ್ಟೊಂದು ಮ್ಯಾಗ್ಝಿನ್ಗಳು ತೊಗೊಂಡ ಬುಕ್ಸ್ಗಳೆಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ, ನಾ ಏನು ಓದಂಗಿಲ್ಲ, ಸುಮ್ಮನೆ ಬುಕ್ಸ್ಗಳೆಲ್ಲ ಓದ್ಕೊಂಡು ಹೋಗಂಗಿಲ್ಲ. ನೀವು ಓದಬೇಕು. ಓದಿದಾಗ ಮಾತ್ರ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅದ. ಸುಮ್ಮನೆ ಸಕ್ಸಸ್ ಕಾಣೋಕ್ಕಾಗಂಗಿಲ್ಲ. ಮದುವೆ ಆಯ್ತಾ, ಫಂಕ್ಷನ್ ಆಯ್ತಾ, ಇವತ್ತು ಸಂಜೆ ಓದ್ತೀನಿ, ನಾಳೆ ಓದ್ತೀನಿ, ಅಮ್ಮ ಕರಿತಾ ಇದ್ದಾರ, ಅಕ್ಕ ಕರಿತಾ ಇದ್ದಾರ, ಎಲ್ಲ ಇದ್ದೀವಿ ಅವ್ರಿ ಫ್ಯಾಮ್ಲಿದಾಗ. ಯಾರು ಫ್ಯಾಮ್ಲಿದಾಗ ಇಲ್ಲ ಹೇಳ್ರಿ? ಯಾರು ಓದೋರು ಸಕ್ಸಸ್ ಆದವ್ರು ಫ್ಯಾಮ್ಲಿದಾಗ ಯಾರು ಇಲ್ಲ? ಎಲ್ಲರೂ ಸಪೋರ್ಟ್ನೆಸ್ ಆಗಿ ನಿಂತ್ಕೋತಾರೆ, ಕೆಲವೊಬ್ರು ಸಪೋರ್ಟ್ನೆಸ್ ಆಗಿ ನಿಂತ್ಕೊಳ್ಳಂಗಿಲ್ಲ. ನೀವೇನಾದ್ರೂ ಸಕ್ಸಸ್ ಆಗ್ಬೇಕಾಯ್ತಂತಂದ್ರೆ ಯಾರು ವಿಷಯಗಳನ್ನ ತಲೆ ಒಳಗೆ ಹಾಕೊಳಕ್ ಹೋಗ್ಬೇಡ್ರಿ. ಮೊದಲು ನಿಮ್ಮ ವಿಷಯಗಳ ಬಗ್ಗೆನೇ ಯೋಚನೆ ಮಾಡ್ರಿ. ನಾನು ಆಫೀಸರ್ ಆದರೆ ಹಿಂಗೆ ಆಗಬೇಕು, ನಾ ಪೊಲೀಸ್ ಆಫೀಸರ್ ಆದರೆ ಹಿಂಗೆ ಆಗಬೇಕು, ನಾವು ಆಗಬೇದ್ರೆ ಹಿಂಗೆ ಆಗಬೇಕು, ನಾ ಟೀಚರ್ ಆದರೆ ಮಕ್ಕಳಿಗೆ ಇದೇ ಥರ ಟೀಚ್ ಮಾಡಿ ಮಕ್ಕಳ ಭವಿಷ್ಯನ ರೂಪಿಸ್ತೀನಿ ಅನ್ನೋಂಥ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊಡ್ರಿ. ನೀವು ಎಲ್ಲ ನಿಮ್ಮದು ನೀವೇ ಮೋಟಿವೇಶನ್ ಮಾಡ್ಕೊಳ್ಬೇಕು. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಇವತ್ತು ಏನು ಮಾಡಿದೆ, ಏನಿಲ್ಲ, ಏನಕ್ಕೆ ಆಗ್ತಾ ಇತ್ತು ಅಂತೇಳಿ ಎಲ್ಲ ಹಂಗೆ ಮಾಡಿದಾಗ ಮಾತ್ರ ಸಕ್ಸಸ್ ಕಾಣ್ತೀರಿ. ಇಲ್ಲಾಂದ್ರೆ ಸಕ್ಸಸ್ ಆಗೋದಕ್ಕೆ ಭಾಳ ಕಷ್ಟ ಆಯ್ತು ನೋಡ್ರಿ ಹಿಂದಿನ ಸಮಾಜದಾಗ. ಜಾಸ್ತಿ ಆಯ್ತು ಅನ್ಸುತ್ತಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಜುಲೈ ಮಂತ್ಗೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳ ಕುರಿತಾಗಿ ನಾವು ನೋಡೋಣ. ಅಲ್ಲಿವರೆಗೂ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ತಿಳಿಸ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಮ್ಮ ರಘು GK 2026 ಕ್ಲಾಸಸ್ಗಳ ಬಗ್ಗೆ ತಿಳಿಸ್ರಿ. ನೀವು ಕೂಡ ಚೆನ್ನಾಗಿ ಕ್ಲಾಸಸ್ ಅನ್ನು ಕೇಳಿ ನೋಟ್ಸ್ ಮಾಡ್ಕೊಡ್ರಿ. ನಿಮಗೆ ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.